ಬಾಣ ಬಾಣ ಮೊಬೈಲ್ ಸರ್ ಒಂದು ಸೆಕೆಂಡ್ ಹಾಂ ಹಾಂ ಒಳಗೆ ಲೈಟ್ ಹಾಕ್ರಿ ಯಾರು ಮತ್ತಿದು ಏನಿದೆ ಅಣ್ಣ ನಿನ್ ಬಾಣ ಸ್ವಲ್ಪ ಹಿಂದೆ ಸರ್ ಬನ್ನಿ. ಹ್ಞೂ ಸರ್ ಹ್ಞೂ ಸರ್ ಹಿಂದೆ ಸರ್ ಹಿಂದೆ ಫ್ಯಾಮಿಲಿ ಮೆಂಬರ್ಸ್ ಬರಲಿ. ಹ್ಞೂ ಸರ್ ಸ್ವಲ್ಪ ಹಿಂದೆ ಫ್ಯಾಮಿಲಿ ಮೆಂಬರ್ಸ್ ಬರಲಿ. ಮೇಡಮ್ ಸರಿ ಸರ್ ಹಿಂದೆ ಬನ್ನಿ ಹಿಂದೆ ಬನ್ನಿ ಏ ಅಣ್ಣ ಕ್ಯಾಮ್ರಾ ಇತ್ತು ಸಾಯಂಕಾಲ 5ರಿಂದ 6 ಗಂಟೆ ಮಧ್ಯಾಹ್ನ ಸಮಯ ನಾವು ಹಾಸ್ಪಿಟಲ್ 6:30 ಹೋಗಿ ಅಲ್ಲೆಲ್ಲ ಅಲ್ಲೇ ಎಲ್ಲ ನೋಡ್ಕೊಂಡು ವಿಷಯ ತಗೊಂಡಿವ್ರಿ. ಅದು ನಡೆದ ಗಂಟೆ ನಂತರದಲ್ಲಿ ಅಲ್ಲಿ ನಾವು ಸ್ಟಾರ್ಟಿಂಗ್ ಬಂದ್ರಿ ಅಷ್ಟೇ ಸೀರಿಯಸ್ ಆಗಿ ನೀವು ತಗೋಬೇಕು ಸರ್. ಈಗ ನಿನ್ನೆ ಜಿ ಪರಮೇಶ್ವರ್ ಸಾಹೇಬ್ರವ್ರು ಅವ್ರಿಗೆ ನಿವೇಶನ ಹುಬ್ಳಿ ಒಳಗೆ ವ್ಯವಸ್ಥೆ ಮಾಡ್ಕೊಡ್ಲಿಕ್ಕೆ ಸರ್ ಹೇಳಿದಾರ. ಮತ್ತ ಅವ್ರು ವಿದಿನ್ ಸೆಕೆಂಡ್ನಾಗ ಒಪ್ಕೊಂಡ್ರ ಅವ್ರು ಮಾಡ್ತೀನಿ ಅಂತಂದ್ರಿ. ನಾನು ಸರ್ಕಾರಕ್ಕೆ ಕೈ ಮುಗಿದು ವಿನಂತಿ ಮಾಡೋದು ಏನಂತಂದ್ರಿ, ನಮ್ಮ ಧಾರವಾಡ ಜಿಲ್ಲೆಯ ಹೊರತುಪಡಿಸಿ ಮತ್ತೆ ಇಡೀ ರಾಜ್ಯದಾಗ್ರಿ ಈ ರೀತಿ ಒಳಗ ಬೆಂಕಿ ಐತ್ರಿ. ಇದು ಅಸ್ಪೃಶ್ಯತೆ ಬೆಂಕಿ. ಇದಕ್ಕೆ ಕಡಿವಾಣ ಆಗೋ ನಿಟ್ಟಿನಲ್ಲಿ ಮತ್ತೆ ಇನ್ನೂ ಹೆಚ್ಚು ಜಾಗೃತಿ ಮೂಡಿಸುವಂತಲ್ಲಿ, ತಿಳಿ ಹೇಳುವಂತದಲ್ಲಿ, ಕಾನೂನು ಅರಿವು ನೀಡುವಂತದಲ್ಲಿ ಜಿಲ್ಲಾ ಆಡಳಿತ ಮತ್ತೆ ನಮ್ಮ ಟ್ಯಾಕ್ಟ್ರಿ ಸರ್ ನಮ್ಮ ಮನೆ ಮುಂದೆ ನಮ್ದ ಟ್ಯಾಕ್ಟ್ರಿ ಐತಿ ಸರ್. ಆ ಸಂಧಿ ಒಳಗೆ ಏನ್ ಸಿಕ್ಕಾಗ ಸರ್ ಅಲ್ಲೇ ಹೆಂಗ್ ಬರ್ತದೆ ಹಂಗ ಹೊಡೆದಾರ ಸರ್. ಕೊಡ್ಲಿ ತಗೊಂಡ್ ಅಕ್ಕಿ 7 ತಿಂಗಳು ಸರ್ ಅಕ್ಕಿ ಹೊಟ್ಟಿಗೆ ಕೊಡ್ಲಿಲ್ಲ ಹೊಡೆದಾರ ಸರ್. ಇಲ್ಲೆಲ್ಲಾ ಹೊಡೆದಾರ ಸರ್. ಹಾ ಸರ್ ನಮಗ್ ಬದುಕ ಹಾಕಿಲ್ಲ ಏನ್ ಸರ್. ಸರ್ ನಮಗೊಂದು ಈಗ ನ್ಯಾಯ ಸಿಗ್ಬೇಕು ಸರ್ ನಮ್ಗೆ. ಯಾಕಂದ್ರೆ ನಾವು ಏನು ಕೇಳ್ಕೊಳತ್ತೀವಿ ಇಷ್ಟ ಅನ್ಯಾಯ ನಮಗ್ ಯಾಕೆ ಸರ ಇಷ್ಟ ಎಲ್ಲ ಸರ್ ಎಲ್ಲ ಸರ್ ಲೋಗೋ ತೆಗಿರಿ ಮರೆಯಪ್ಪ ದೊಡ್ಡ ಮನೆಯವರು ಸೈಡ್ ಬರ್ಮ ಸಂಗೀತ ಅನನ್ಯ ದೊಡ್ಡಮನಿ ಚಿಕ್ಕೋಡು ಯಲ್ಲಪ್ಪ ದೊಡ್ಡಮನಿ ನೋಡಿ, ಈಗ ಆಲ್ರೆಡಿ ನಾವು ದೌರ್ಜನ್ಯ ಪ್ರಕರಣದಲ್ಲಿ ನಿಮ್ಗೆ 5 ಲಕ್ಷ ಚೆಕ್ ಕೊಟ್ಟಿದ್ದೀವಿ ಸಮಾಜ ಕಲ್ಯಾಣ ಇಲಾಖೆಯಿಂದ. ಈಗ ಸ್ಪೆಷಲ್ ಆಗಿ ಪ್ರತಿಯೊಬ್ಬರಿಗೆ 2 ಲಕ್ಷ ಅಂತೇಳಿ 16 ಲಕ್ಷ ಕೊಟ್ಟೆ ಕೊಟ್ಟು 16 ಲ್ಯಾಕ್ಸ್ ಚೆಕ್ ಕೊಡ್ರಿ. ಇದು ಈ ಘಟನೆಗೆ ಪರಿಹಾರ ಅಲ್ಲ. ಈ ಘಟನೆಯನ್ನು ನಾವೆಲ್ಲರೂ ಉಗ್ರವಾಗಿ ಖಂಡಿಸ್ತೀವಿ. ಇದು ಅತ್ಯಂತ ಅಮಾನುಷವಾದಂಥ ಘಟನೆ ಮತ್ತು ಮೃಗೀಯ ಕೃತ್ಯ. ನಾಗರಿಕತೆ ಗೊತ್ತಿರೋರು ತಲೆ ತಗ್ಗಿಸುವಂಥದ್ದು. ಮನುವಾದದ ಮನಸ್ಸುಗಳನ್ನು ಹತ್ತಿಕ್ಕಲೇಬೇಕು. ಸರ್ಕಾರ ಇದರ ವಿರುದ್ಧವಾಗಿ ಉಗ್ರ ಕ್ರಮ ತಗೋತೀವಿ. ಯಾರು ಮುಲಾಜಿಲ್ದೇನೆ ಯಾರು ಈ ರೀತಿಯ ಮರ್ಯಾದೆ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ
ಉತ್ತೇಜನ ಕೊಟ್ಟಿದ್ದಾರೆ, ಎತ್ಕಟ್ಟಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಒಬ್ಬರು ನೋಡೋಣ. ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಗೃಹ ಮಂತ್ರಿಗಳು ಬಂದಿದ್ರು, ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಂದಿರು, ಪ್ರಸಾದ್ ಅಬ್ಬಯ್ಯ ಬಂದಿರು, ಕೋನರೆಡ್ಡಿ ಬಂದಿರು, ಜಕ್ಕಪ್ಪನವ್ರು ಬಂದಿದ್ರು, ಈಗ ನಾನು ತಿಮ್ಮಾಪುರ ಎಲ್ಲ ಬಂದಿದ್ವಿ. ಇಡೀ ಸಿಎಂ ಮುಖ್ಯಮಂತ್ರಿಗಳೇ ಮೊನ್ನೆ ಬೆಂಗಳೂರಿನಲ್ಲಿ ಹೇಳಿದ್ದಾರೆ, ಅಗತ್ಯ ಬಿದ್ದರೆ ಮರ್ಯಾದೆ ಹತ್ಯಲ್ಲ ಇದು ಒಂದು ಉಗ್ರವಾದಂಥ ಕೊಲೆ. ನಮ್ಮ ಇದು ಈ ಭಾಗದಲ್ಲಿ ಇರಲಿಲ್ಲ. ರಾಜಸ್ಥಾನ, ಹರಿಯಾಣ ಆ ಕಡೆ ಈ ಥರ ಘಟನೆ ನಡೀತಾ ಇತ್ತು. ನಮ್ದೊಂದು ನಾಗರಿಕವಾದಂಥ ರಾಜ್ಯ, ನಮ್ಮದು ನಾಗರಿಕ ಸಮಾಜ ಇರ್ತಕ್ಕಂಥದ್ದು ಮತ್ತು ಮುಂದುವರಿದಂಥ ರಾಜ್ಯ. ಇದು ಪ್ರಾಯಕ್ಕೆ ಬಂದಂಥ ಯುವಕ ಯುವತಿಯರು ತಮ್ಮ ಒಪ್ಪಿಗೆಯ ಮೇಲೆ ಯಾವ ಧರ್ಮ ಅಥವಾ ಯಾವ ಆಗಲಿಕ್ಕೆ ಅವರಿಗೆ ಮುಖ್ಯವಾದಂಥ ಅಧಿಕಾರ ಇದೆ. ಅದು ಅವರ ಮೂಲಭೂತ ಹಕ್ಕು. ಮೂಲಭೂತ ಹಕ್ಕನ್ನು ಹತ್ತಿಕ್ಕುವಂತ ಯಾವುದೇ ವ್ಯಕ್ತಿಗಳನ್ನು ಅಥವಾ ಅದಕ್ಕೆ ಬೆಂಬಲಿಸುವುದು ಸರ್ಕಾರ ಬಿಡಲ್ಲ. ಕಠಿಣವಾದ ಕ್ರಮ ತಗೋತೀವಿ. ಮತ್ತು ನಿಮಗೆ ಧೈರ್ಯ ಕೊಡೋಕ್ಕೆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೀವಿ. ನಿಮಗೆ ಬೇಕಂತ ಎಲ್ಲ ನೆರವನ್ನ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. ಅದನ್ನೆಲ್ಲ ಮಾಡ್ತೀವಿ. ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಗೃಹ ಮಂತ್ರಿ ನಾನು ಚರ್ಚೆ ಮಾಡಿ ಇನ್ನೂ ಹೆಚ್ಚಿನ ಭದ್ರತೆ, ಈ ಥರ ಘಟನೆಗಳು ನಡೆದೇ ರೀತಿಯಲ್ಲಿ ರಾಜ್ಯದಲ್ಲಿ ಏನು ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡ್ತೀವಿ. ಅಗತ್ಯ ಬಿದ್ದರೆ ಈ ಥರ ಮರ್ಯಾದೆ ಹತ್ಯೆ ಪ್ರಕರಣನ ಹತ್ತಿಕ್ಕಲಿಕ್ಕೆ, ಅದು ನಡೆದೇ ರೀತಿಯಲ್ಲಿ ಮಾಡೋದಕ್ಕೆ ಉಗ್ರವಾದಂಥ ಒಂದು ಕಾನೂನನ್ನು ತರಲಿಕ್ಕೆ ಮುಂದಿನ ಅಧಿವೇಶನ ತರಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಧೈರ್ಯವಾಗಿರಬೇಕು. ದುರಂತ ಪಾಪ ಹೆಣ್ಣು ಮಗಳು ಆ ರೀತಿ ಹತ್ಯೆ ತನ್ನ ಹಸು